ದಕ್ಷಿಣ ಫಿಲಿಪೈನ್ಸ್ನ ಮಿಂಡನಾವೋದಲ್ಲಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ತೀವ್ರತೆ ದಾಖಲಾಗಿದೆ. ದಕ್ಷಿಣ ಫಿಲಿಪೈನ್ಸ್ನ ಮಿಂಡನಾವೋದಲ್ಲಿ ನಡೆದಿರುವಂತಹ ಒಂದು ಭೂಕಂಪ ಇದು. ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ತೀವ್ರತೆ ದಾಖಲಾಗಿದೆ. ಭೂಕಂಪನದ ತೀವ್ರತೆಗೆ ಧರೆಗುರುಳಿರುವಂಥದ್ದು ಕಟ್ಟಡಗಳು. 8.2 ಅದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಓರ್ವ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಫಿಲಿಪೈನ್ಸ್ನ ಕರಾವಳಿ ಪ್ರದೇಶಗಳಲ್ಲಿ ಸುನಾಮಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇಂಡೋನೇಷ್ಯಾ ಮತ್ತು ಜಪಾನ್ಗೂ ಕೂಡ ಸುನಾಮಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ, ಫಿಲಿಪೈನ್ಸ್ನ ಕರಾವಳಿ ಭಾಗದಲ್ಲಿ ಆಗಿರುವಂಥ ಒಂದು ಭೂಕಂಪ ಇದು. ತೋರಿಸ್ತಾ ಇದ್ದೀವಿ ನಿಮಗೆ. ಫಿಲಿಪೈನ್ಸ್ನ ಮಿಂಡನಾವೋದಲ್ಲಿ ನಡೆದಿರುವಂಥ ಭೂಕಂಪ. ಸುರಕ್ಷಿತ ಪ್ರದೇಶಗಳಿಗೆ ಜನರನ್ನು ತೆರಳುವಂತೆ ಸೂಚನೆಯನ್ನು ಕೊಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಸಾವು ನೋವಿನ ಬಗ್ಗೆ ಸದ್ಯಕ್ಕೆ ವರದಿಯಾಗಿರುವಂಥದ್ದು 1 ಸಾವು, ಹಲವರಿಗೆ ಗಾಯ ಅಂತ. ಇನ್ನು ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಆಲ್ರೆಡಿ ಸಾಕಷ್ಟು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇಂಡೋನೇಷ್ಯಾ ಮತ್ತು ಜಪಾನ್ಗೂ ಕೂಡ ಸುನಾಮಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. Allah. Bagali na gina guys. ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಆ ಭೂಕಂಪದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ಗಮನಿಸಬಹುದು. ಸಾಕಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ದರ್ಶಾಯಿ ಆಗಿರುವಂಥದ್ದು, ಇನ್ನೊಂದು ಕಡೆ ಸಾಕಷ್ಟು ಜನ ವಿಡಿಯೋ ಮಾಡಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ಬೋದು. ಆ ಸಂದರ್ಭದಲ್ಲಿ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನುವಂಥದ್ದನ್ನು. ಸಾವಿರಾರು ಸಂಖ್ಯೆಯಲ್ಲಿ ಜನ ನಿರಾಶ್ರಿತರಾಗಿದ್ದಾರೆ ನೋಡಿ. ಅಲ್ಲಿ ಸುನಾಮಿ, ಭೂಕಂಪ ಎರಡೂ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನ ಹೇಗೆ ಓಡಿದ್ದಾರೆ, ಆ ಟೈಮ್ನಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಸರಿಯಾಗಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಮೈ ಜುಮ್ಮನ್ನುತ್ತೆ. ಭೂಕಂಪದ ತೀವ್ರತೆ 8.2ರಷ್ಟಿತ್ತು. ದೊಡ್ಡ ಪ್ರಮಾಣದಲ್ಲೇ ಆಗಿದೆ ಭೂಕಂಪ. ಇದೇ ರೀತಿಯಾದಂಥ ಎಚ್ಚರಿಕೆಯನ್ನು ಇಂಡೋನೇಷ್ಯಾ ಮತ್ತು ಜಪಾನ್ಗೂ ಕೂಡ ನೀಡಲಾಗಿದೆ.